श्रीपरमात्मने नमः। श्रीमद्भगवद्गीता अथ अष्टमोऽध्यायः। अक्षरब्रह्मयोगः। आब्रह्मभुवनाल्लोकाः पुनरावर्तिनोऽर्जुन मामुपेत्य तु कौन्तेय ಪುನರ್ಜನ್ಮ ನ ವಿದ್ಯತೆ. ಹೇ ಅರ್ಜುನ, ಬ್ರಹ್ಮಲೋಕಾದಿಯಾಗಿ ಎಲ್ಲಾ ಲೋಕಗಳು ಪುನರಾವೃತ್ತಿಯುಳ್ಳಂತಹವುಗಳು. ನನ್ನನ್ನು ಸೇರಿದವರಿಗೆ ಮಾತ್ರ ಪುನರ್ಜನ್ಮವಿಲ್ಲ. ಆದಿ ಇದ್ದರೆ ಅಂತ್ಯ ಇರಲೇಬೇಕು. ಹುಟ್ಟು ಇದೆ ಎಂದ ಮೇಲೆ ಸಾವು ಇರಲೇಬೇಕು. ಯಾವುದಕ್ಕೆ ಆದಿ ಇಲ್ಲ ಅದಕ್ಕೆ ಅಂತ್ಯವೂ ಇಲ್ಲ. ಬದಲಾವಣೆ ಯುಗಧರ್ಮ. ಹೊಸತು ಬೇಕೆಂದರೆ ಹಳೆಯದು ನಾಶವಾಗಬೇಕು. ಯಾವುದೇ ಲೋಕವಿರಲಿ ಅದಕ್ಕೆ ಆರಂಭ ಅಂತ್ಯ ಇರಲೇಬೇಕು. ಈ ಭೂಮಿಯ ಅಧ್ಯಯನ ನಡೆಸಿದರೆ ಸಾಕಷ್ಟು ವಿಸ್ಮಯಗಳು ಹೊರಬರಲು ಸಾಧ್ಯ. ಒಂದೆಡೆ ಭೂಮಿ ನೀರಿನಲ್ಲಿ ಮುಳುಗಿ ಒಂದು ಪ್ರದೇಶ ಅಂತ್ಯ ಕಂಡರೆ ನದಿಯ ಪಾತ್ರ ಬತ್ತಿ ಹೊಸ ಪ್ರದೇಶದ ಉದಯವಾಗುತ್ತದೆ. ಪ್ರಪಂಚದಲ್ಲಿ ಆಗಾಗ ಪ್ರಳಯ, ಚಂಡಮಾರುತ, ಭೂಕಂಪ ಹೀಗೆ ನಡೆಯುತ್ತಲೇ ಇರುತ್ತದೆ. ಕೆಲವಷ್ಟು ಗಣನೆಗೆ ಬರಬಹುದು, ಕೆಲವಷ್ಟು ಬಾರದಿರಬಹುದು. ಮನುಷ್ಯ ವಾಸಿಸುವ ಸ್ಥಳದಲ್ಲಿ ನಡೆದಾಗ ಗಣನೆಗೆ ಬರಬಹುದು. ಆದರೆ ಪ್ರಪಂಚ ಇಷ್ಟೇ ಎಂದು ಹೇಳಲು ಅಸಾಧ್ಯ. ಭಾರತ ದೇಶಕ್ಕೂ ಆದಿ ಇಲ್ಲ, ಹಾಗೆಯೇ ಇದಕ್ಕೆ ಅಂತ್ಯವೂ ಇಲ್ಲ ಎನ್ನಲಾಗುತ್ತದೆ. ಅತ್ಯಂತ ಪುರಾತನ ಇತಿಹಾಸ ಹೊಂದಿರುವ ದೇಶವಿದ್ದರೆ ಅದು ಭಾರತ ಮಾತ್ರ. ಪ್ರಪಂಚದಲ್ಲಿ ಅದೆಷ್ಟೋ ನಾಗರಿಕತೆಗಳು ಹಾಗೂ ಸಂಸ್ಕೃತಿಗಳು ನಾಶವಾಗಿವೆ ಮತ್ತು ನಾಶವಾಗುತ್ತಲೇ ಇವೆ. ಭಾರತದ ಮೇಲೆ ಎಷ್ಟೇ ದಾಳಿಗಳಾದರೂ ಪ್ರಪಂಚದ ಎಲ್ಲ ಸಂಸ್ಕೃತಿ ಹಾಗೂ ಸಂಪ್ರದಾಯದವರು ಇಲ್ಲಿ ಬಂದು ಭಾರತೀಯರ ಮೇಲೆ ಹೇರಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗದೆ ಹೊರಗಿನಿಂದ ಬಂದವರನ್ನೇ ಪರಿವರ್ತಿಸುವ ಗುಣ ಈ ಮಣ್ಣಿನದು. ತಾತ್ಕಾಲಿಕವಾಗಿ ಕೆಲವು ಮತಗಳು ಮೇಲುಗೈ ಪಡೆದರೂ ಕ್ರಮೇಣ ನಶಿಸಿ ಈ ಮಣ್ಣಿನಲ್ಲಿ ಮಣ್ಣಾಗಿವೆ. ಇಲ್ಲ ಸಲ್ಲದ ಆಸೆ ಆಮಿಷಗಳ ತೋರುವ ಇತರ ಧರ್ಮ ಎಂದು ಹೇಳಿಕೊಳ್ಳುವ ಮತಗಳ ಬಣ್ಣದ ಮಾತಿಗೆ ಮರುಳಾಗಿ ಜನ್ಮ ಜನ್ಮಾಂತರಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡುವುದಕ್ಕಿಂತ ಉತ್ತಮ ಸಮಾಜಮುಖಿ ಕಾರ್ಯ ಮಾಡಿ ಭಗವಂತನನ್ನು ಸೇರಲು ಸುಲಭ ಉಪಾಯ ಬೋಧಿಸುತ್ತದೆ ಈ ಭಗವದ್ಗೀತೆ. ಹರಿ ಓಂ ತತ್ಸತ್.